ಶೋಯಿಬ್ ಅವರಿಗೆ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡ್ರೆ 1,000 ರೂಪಾಯಿ ಘೋಷಣೆ ಆಗ್ತಾ ಇದೆ. ತೌಸೀಫ್ ಕುಂದಾಪುರ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಉತ್ತಮ ರೀತಿಯ ಒಂದು ಕ್ಷೇತ್ರ ಕೂಡ ಬರ್ತಾ ಇದೆ. ಲಾಂಗ್ ಆನ್ ವಿಭಾಗದಲ್ಲಿ ಸುಂದರ ಶೈಲಿ ಒಂದು ಬೌಂಡ್ರಿ ಬರ್ತಾ ಇದೆ. ಇವಾಗ ನಾನ್ ಸ್ಟ್ರೈಕರ್ ನೇಮ್, ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಮತ್ತೆ ಗೂಢ ರಕ್ಷಣೆಯಲ್ಲಿ ವೈಫಲ್ಯ. ಷಟ್ಕ ನಿಯಮದ ಉಲ್ಲಂಘನೆ, ಹುದ್ದರಿ ಕಳ್ಕೊಳ್ತಾ ಇದೆ. ಪ್ರಥಮ ಹುದ್ದರಿ ಕಳ್ಕೊಳಕಂತ ದಂಡ. ಟೌನ್ ಎಮ್ಮಡಿ ಆರಂಭಿಕ ಹುದ್ದರಿ ಕಳ್ಕೊಳ್ತಾ ಇದೆ. ಅವರ ತೆರವಾದ ಸ್ಥಾನವನ್ನು ತಮ್ಮ ಇನ್ನೋರ್ವ ಹೊಸ ಆಟಗಾರ ಆದಿಲ್ ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇವಾಗ ಓವರ್ ಮುಕ್ತಾಯ. ಆರಂಭಿಕ ಇನ್ನಿಂಗ್ಸಿನ ಪ್ರಥಮ 1 ಓವರ್ ಮುಕ್ತಾಯ. ತಂಡದ ಮೊತ್ತ 13 ಓಟವನ್ನು ದಾಖಲಿಸತಕ್ಕಂಥ ಒಂದು ತಂಡ ಟೌನ್ ಎಮ್ಮಾಡಿ ವಿರುದ್ಧ ತಂಡ ಯುಪಿ ಫ್ರೆಂಡ್ಸ್. ಇನ್ನರ್ ಹೊಸ ಎಸೆತಗಾರ ಜಾಕೀರ್. ಶಾರಿಕ್ ಸ್ಟ್ರೈಕರ್ ಹ್ಯಾಂಡಿನಲ್ಲಿ, ನಾನ್ ಸ್ಟ್ರೈಕರ್ ಹ್ಯಾಂಡಿನಲ್ಲಿ ಆದಿಲ್, ಎಸೆತಗಾರಿಕೆ ಬದಲಿ ಜಾಕೀರ್. ತಟ್ಟಿ ಮುಟ್ಟಿ ಓಡೋ ಪ್ರಯತ್ನ, 1 ಓಟದ ಸೇರ್ಪಡೆ. ಒಂದು ಓಟದ ಸೇರ್ಪಡೆ. ಕ್ಲೀನ್ ಬಾಟ್. ಉದ್ದರಿ ಕಳ್ಕೊಳ್ತಾ ಇದೆ ಶಾರಿಕ್. ಉದ್ದರಿ ಪತನ. ಶಾರಿಕ್ ರವರ ತೆರವಾದ ಸ್ಥಾನವನ್ನು ತುಂಬಲು ಇನ್ನೋರ್ವ ಹೊಸ ಆಟಗಾರ ಫಜಾಲ್. ಚಾಯ್ಸ್ ಗಿಫ್ಟ್ ಸೆಂಟರ್ನ ಮಾಲಕರಾದಂತಹ ಇಕ್ಬಾಲ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸ್ವಾಗತ. ಹಾಗೆ ಯುಪಿ ಮ್ಯಾನೇಜರ್ ಆದಂತಹ ಸಮೀರ್ ಅವರಿದ್ದಾರೆ, ಸಮೀರ್ ಬಕ್ಳು, ಅವರಿಗೂ ಸ್ವಾಗತ ಬಯಸ್ತಿದ್ದೇನೆ.
ಥರ್ಡ್ ಅಂಪೈರ್ ಡಿಸಿಷನ್ಗೆ ಹೋಗ್ತಾ ಇದೆ. ಹಾಗೆ ಯುಪಿ ತಂಡದ ಸ್ಪಾನ್ಸರ್ ಆದಂತಹ ಮುಜಮಿಲ್ ಹಜ್ ಅವರಿದ್ದಾರೆ. ಯುಪಿ ತಂಡದ ಸ್ಪಾನ್ಸರ್ ಮುಜಮಿಲ್ ಹಜ್. ಹೆಮ್ಮಾಡಿ ಪರಿಸರದ MLA ಹಾರಿಸ್ ಅವರು ದಯವಿಟ್ಟು ಸ್ಟೇಜಿಗೆ ಬರಬೇಕು. ಹೆಮ್ಮಾಡಿ ಪರಿಸರದ MLA ಹಾರಿಸ್ ದಯವಿಟ್ಟು ಸ್ಟೇಜಿಗೆ ಬರಬೇಕು. ತಮಗಾಗಿ ಇಲ್ಲಿ ಮುಜಮಿಲ್ ಹಜ್ ಅವರು ಕಾಯ್ತಾ ಇದ್ದಾರೆ. ನಾಟ್ ಔಟ್ ಎಂಬ ಸೂಚನೆ ಬರ್ತಾ ಇದೆ. ಓವರ್ ಮುಕ್ತಾಯ. ಆರಂಭಿಕ ಇನ್ನಿಂಗ್ಸಿನ 2 ಓವರ್ ಮುಕ್ತಾಯ. ತಂಡದ ಮೊತ್ತ 15. ಹಾಗೆ JM ಫಾರೂಕ್ ಅವರಿಗೂ ಸ್ವಾಗತ ಸುಸ್ವಾಗತ. ಮೂರನೇ ಓವರ್ಗಾಗಿ ಮತ್ತೆ ಶೋಯಿಬ್. ಬಹಳಷ್ಟು ಉತ್ತಮ ರೀತಿಯ ಒಂದು ಚೇತರಕ್ಷಣೆ ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಮತ್ತೊಂದು ಭರ್ಜರಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. 4 ಓಟದ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಶೋಯಿಬ್ ದಾಖಲಿಸ್ತಾ ಇದ್ದಾರೆ. ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ತೋರ್ಪಡಿಸುವ ಪ್ರಯತ್ನವನ್ನು ಶೋಯಿಬ್ ಮಾಡ್ತಾ ಇದ್ದಾರೆ. ಇವಾಗ ಷಟ್ಕ ನಿಯಮದ ಉಲ್ಲಂಘನೆ ಹುತ್ತರಿ ಕಡ್ಕೊಳ್ತಾ ಇದೆ. ಫಾರ್ ಔಟ್. ಯುಪಿ ತಂಡದ ಯಾವುದೇ ಆಟಗಾರ ಹ್ಯಾಟ್ರಿಕ್ ವಿಕೆಟ್ ತೆಗೆದಲ್ಲಿ ಅವರಿಗೆ ಮುಹೇಬ್ ಸೌದಿ ಅರೇಬಿಯಾ ಅವರ ಕಡೆಯಿಂದ 1,500 ಹ್ಯಾಟ್ರಿಕ್ ವಿಕೆಟ್. ಯುಪಿ ತಂಡದ ಯಾವುದೇ ಆಟಗಾರ ಹ್ಯಾಟ್ರಿಕ್ ವಿಕೆಟ್ ತೆಗೆದಲ್ಲಿ 1,500. ಹಾಗೆ ಜಾಮಿಯಾ ಮಸೀದಿಯ ಸೆಕ್ರೆಟರಿ ಆದಂತಹ ನಮ್ಮ ಶಮ್ಸ್ ತಬ್ರೇಜ್ ಅವರು ಬರ್ತಾ ಇದ್ದಾರೆ. ದಯವಿಟ್ಟು ಸ್ಟೇಜಿಗೆ ಬರಬೇಕು ಸರ್.
ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ವೇದಿಕೆಯಲ್ಲಿದ್ದಾರೆ ಅಕೀಬ್ ಆನೆ ಜಡ್ಡು ಓಮಾನ್. ಇವರು ಕೂಡ ಪ್ರಮುಖ ವೇದಿಕೆಯಲ್ಲಿ ಕುಳಿತು ಪಂದ್ಯ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಒಂದು ಓಟದ ಸೇರ್ಪಡೆ. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಹಲೋ, ಫಯಾಜ್. ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕ್ಷೇತ್ರರಕ್ಷಣೆ ವೈಫಲ್ಯ. ಮತ್ತೆ 4 ಓಟದ ಸೇರ್ಪಡೆ. ಒಂದು ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 31. ಬಹಳಷ್ಟು ಉತ್ತಮತೆ ಒಂದು ಹೊಡೆತವನ್ನು ದಾಖಲಿಸಿದ್ರು. ಫಯಾಜ್ ರವರು ದಾಂಡಮುಖವಾಗಿ ಬರ್ತಾ ಇದೆ. 4 ಓಟದ ಸೇರ್ಪಡೆ. ತಂಡದ ಮೊತ್ತ 35. ಇನ್ನಿಂಗ್ಸಿನ 4 ಓವರ್ ಮುಕ್ತಾಯ. ತಂಡದ ಒಟ್ಟು ಮೊತ್ತ 35. ಸಯೀದ್ ಎಸಗಾರಿಕೆಯಲ್ಲಿ ತಟ್ಟಿಮುಟ್ಟಿ ಓಡುವ ಪ್ರಯತ್ನ. ಒಂದು ಓಟದ ಸೇರ್ಪಡೆ. ಸಯೀದ್ ಅವರು ಹ್ಯಾಟ್ರಿಕ್ ವಿಕೆಟ್ ತೆಗೆದಲ್ಲಿ ಮುಹೇಬ್ ಸೌದಿ ಅರೇಬಿಯಾ ಅವರಿಂದ 2,000 ರೂಪಾಯಿ ಘೋಷಣೆ. ಹಾಗೆ ನಮ್ಮೊಂದಿಗೆ ಅವಾಫ್ ಕಾರ್ವಿಕೇರಿ ಇದ್ದಾರೆ. ದಯವಿಟ್ಟು ಸ್ಟೇಜಿಗೆ ಬರಬೇಕು. ಅವಾಫ್ ಕಾರ್ವಿಕೇರಿ.
ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ ಸಹಿ ಮಾಡ್ತಾ ಇದ್ದಾರೆ. ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಎಸೆತ. ಡಾಟ್ ಆಫ್ ಹಲವಾರು ಚುಕ್ಕೆ ಎಸೆತ. ಓವರ್ ಮುಕ್ತಾಯ. ಆರಂಭಿಕ ಇನ್ನಿಂಗ್ಸಿನ 5 ಓವರ್ ಮುಕ್ತಾಯ. ತಂಡದ ಮೊತ್ತ 37 ಓಟ. ಅಂತಿಮ ಓವರಿಗಾಗಿ ಮತ್ತೆ ಸೌತ್. ಅಂತಿಮ ಓವರಿನಲ್ಲಿ ಅದೆಷ್ಟು ಓಟವನ್ನು ದಾಖಲಿಸಲು ಅಂತ ಕಾರಣ ಬೇಕಾಗಿದೆ. ಡಾಟ್ ಆಫ್ ಡೆಲಿವರಿ ಚುಕ್ಕೆ ಎಸೆತ. ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬೌಂಡ್ರಿ. 4 ಓಟದ ಸೇರ್ಪಡೆ. ತಂಡದ ಮೊತ್ತ 41. ಮತ್ತೆ ಲೇಟ್ ಕಟ್ ಮಾಡಿದ್ರು. ಇವಾಗ ಮತ್ತೊಂದು ಬೌಂಡ್ರಿ ಬರ್ತಾ ಇದೆ. ಗೌಡ ರಕ್ಷಣಾ ವೈಫಲ್ಯವನ್ನು ಕಂಡುಕೊಳ್ಳೋದ್ರ ಮುಖಾಂತರವಾಗಿ ಮತ್ತೊಂದು ಬೌಂಡ್ರಿ. 45. ಮತ್ತೆ ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ ಫಯಾಜ್. ಗಿಫ್ಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಎಕ್ಸ್ಟ್ರೀಮ್ ಫೋನ್ಸ್ ಇವರು ನೀಡ್ತಿರತಕ್ಕಂಥ ಬ್ಲೂಟೂತ್ ನೆಟ್ ಬ್ಯಾಂಕ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಫಯಾಜ್. ಮತ್ತೆ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. 4 ಎಸೆತ, 4 ಬೌಂಡ್ರಿ. ಫಯಾಜ್ ರವರ ದಾಂಡಿನ ಮುಖ್ಯವಾದ ಬರ್ತಾ ಇದೆ. ಇವಾಗ ಬಹಳಷ್ಟು ಉತ್ತಮ ರೀತಿಯ ಅಡಿಪಾಯವನ್ನು ಹಾಕಿಕೊಡುವ ಮುಖಾಂತರವಾಗಿ ತಂಡಕ್ಕೆ ಬಹಳಷ್ಟು ಉತ್ತಮ ರೀತಿಯ ಸಹಕಾರವನ್ನು ಮಾಡ್ತಾ ಇದ್ದಾರೆ. 4 ಎಸೆತಗಳ ಮುಂದೆ 4 ಬೌಂಡ್ರಿಯನ್ನು ದಾಖಲಿಸಿದ್ರು ಫಯಾಜ್. ಮತ್ತೆ ಸೌದ್. ಇವಾಗ ಮತ್ತೆ ಚೆಂಡು ಗ್ಯಾಪ್ ಶಾಟ್ ದಾಖಲಿಸಿದ್ರು. 1 ಓಟದ ಪೂರೈಕೆ. ಇನ್ನಿಂಗ್ಸ್ ಮುಕ್ತಾಯವನ್ನು ಕೂಡ ಕಂಡುಕೊಳ್ತಾ ಇದೆ. ಆರಂಭಿಕ ಇನ್ನಿಂಗ್ಸಿನ 6 ಓವರ್ ಮುಕ್ತಾಯ. 36 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಳೋದ್ರ ಮುಖಾಂತರವಾಗಿ ಟೌನ್ ಎಮ್ಮಾಡಿ ತಂಡ 54 ಓಟವನ್ನು ದಾಖಲಿಸಿಕೊಂಡು ಎದುರಾಳಿ ತಂಡವಾಗಿರ್ತಕ್ಕಂಥ UP ಫ್ರೆಂಡ್ಸ್ಗೆ ನಿಗದಿತ 36 ಎಸೆತ 55ರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಬಿಟ್ಟುಕೊಡೋದ್ರ ಮುಖಾಂತರವಾಗಿ ಯಾವ ರೀತಿಯ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವಾಗ 2ನೇ ಇನ್ನಿಂಗ್ಸ್ ಕೆಲವೇ ಕ್ಷಣಗಳಲ್ಲಿ ಆರಂಭವನ್ನು ಕಂಡುಕೊಂಡ್ರೆ ಇಲ್ಲಿ ವಿದ್ಯಮಾನದಲ್ಲಿ ಕೊಂಚ ಮಟ್ಟಿನ ಬದಲಾವಣೆಯನ್ನು ಮಾಡಿಕೊಳ್ಳುತ್ತಾ ಮುಂದಿನ ಹಂತಕ್ಕಾಗಿ ಬಿಲಾಲ್ ಮಣಿಪುರ ಇವರನ್ನು ಬಹಳಷ್ಟು ಪ್ರೀತಿಪೂರ್ವಕವಾಗಿ ವೀಕ್ಷಕ ವಿವರಣ ಕೊಠಡಿಗೆ ಆಹ್ವಾನಿಸ್ತಾ ಇದ್ದಾನೆ. ಬನ್ನಿ ಬಿಲಾಲ್ ಮಣಿಪುರ. ಧನ್ಯವಾದಗಳು ನಾಸಿರ್ ರವರೇ. ಅಲ್ಲಿ ಮುಕ್ತಾಯ ಕಂಡಿರುವಂತಹ ಮೊದಲ ಇನ್ನಿಂಗ್ಸ್ ತಂಡದ ಮೊತ್ತ 54 ಓಟವನ್ನು ದಾಖಲಿಸಿದ್ದಾರೆ. 55ರ ಟಾರ್ಗೆಟ್ ಸಂಖ್ಯೆಯನ್ನ ಜಯವನ್ನು ದಾಖಲಿಸಬೇಕಾದ್ರೆ ಪಡ್ಕೊಳ್ಬೇಕಾಗಿದೆ. ಆ ನಿಟ್ಟಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ ಇವಾಗ ಒಂದು SSA ಟೂರ್ನಮೆಂಟ್ ಆಯೋಜನೆ ಮಾಡ್ತಾ ಇರುವಂತಹ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಕುಂದಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ ಸತತ 23ನೇ ಬಾರಿ ಒಂದು SSA ಟೂರ್ನಮೆಂಟ್ ಆಯೋಜನೆಯನ್ನ ಕಾಣ್ತಾ ಇದೆ. ಹಗಲು ರಾತ್ರಿಯ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಕೆಲವೊಂದು ರಾಜ್ಯ ಟೆನ್ನಿಸ್ ಬಾಲ್ ಅನುಭವಿ ಆಟಗಾರರನ್ನು ಹೊಂದಿಸಿಕೊಂಡು ಮುಸ್ಲಿಂ ಸಮುದಾಯ ಬಾಂಧವರಿಗೆ
ಯಶಸ್ವಿಯ ಟೂರ್ನಮೆಂಟ್ ಆಯೋಜನೆಯನ್ನು ಮಾಡ್ತಾ ಇದೆ. 23ನೇ ಬಾರಿ ಯಶಸ್ವಿಯ ಟೂರ್ನಮೆಂಟ್ ಆಯೋಜನೆಯನ್ನು ಮಾಡ್ತಾ ಇರುವಂತ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್. ಮೊದಲ ಹಂತದ ಆರಂಭಿಕ ಆಟಗಾರರು ಯುಪಿ ಫ್ರೆಂಡ್ಸ್ ಪರವಾಗಿ ಸುಹೇಲ್ ಮತ್ತು ಸಯೀದ್ ಮೊದಲ ಹಂತದ ಆರಂಭಿಕ ಆಟಗಾರರು. ಮೊದಲ ಓವರ್ಗಾಗಿ ಫಜಲ್ ಹೊನ್ನಾಳ. ಕ್ರಿಕೆಟಿಗ ಜೊತೆಗೆ ರಾಜ್ಯ ಟೆನ್ನಿಸ್ ಬಾಲ್ ನ ಬಹಳಷ್ಟು ಉತ್ತಮ ರೀತಿಯ ವೀಕ್ಷಕ ವಿವರಣೆಗಾರ ಫಜಲ್ ಮೊದಲ ಓವರ್ ಎಸೆತಗಾರಿಕೆ ಭಾಗದಲ್ಲಿ 55ರ ಒಂದು ಟಾರ್ಗೆಟ್ ಸಂಖ್ಯೆ ಅದ್ಯಾವ ರೀತಿ ಪಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ಸರಾಸರಿ 9 ಓಟಗಳನ್ನ ಪ್ರತಿ ಓವರ್ ನಲ್ಲಿ ದಾಖಲಿಸಿದ್ರು ಕೂಡ ಸುಲಭ ದಯದ ಲೆಕ್ಕಾಚಾರ. ಅದ್ಯಾವ ರೀತಿಯ ಫಲಿತಾಂಶ ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಆಟವನ್ನು ದಾಖಲಿಸಿದ್ರು. ಮೊದಲ ಚೆಂಡಲ್ಲಿ ಇವಾಗ ಓಟಗಳು ಬರ್ತಾ ಇದೆ. ವಿಶಿಷ್ಟತೆ ಹೊಡೆತವನ್ನು ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ದಾಖಲಿಸಿದ್ರು. ಒಂದೋಟದ ಹೆಚ್ಚುವರಿ ಸೇರ್ಪಡೆ ಮುಖಾಂತರವಾಗಿ ಖಾತೆ ಆರಂಭವನ್ನ ಕಾಣ್ತಾ ಇದೆ. ಲೆಫ್ಟಿ ರೈಟಿ ಕಾಂಬಿನೇಷನ್ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಫಜಲ್ ಎರಡನೆಯ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ರಕ್ಷಣಾತ್ಮಕ ಆಟವನ್ನಾಡಿದ್ರು. ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಣ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮೊತ್ತ 2 ಓಟಗಳು. 40 ಗಜಗಳ ಪಂದ್ಯಾಟ ಹೇಳಿದ ಕೂಡಲೇ ಒಂದು ಕ್ಷೇತ್ರ ರಕ್ಷಣೆಯು ಕೂಡ ಬಹಳಷ್ಟೊಂದು ಮುಖ್ಯವಾಗಿ ದಾಖಲಾತಿಯನ್ನು ಕಾಣಬೇಕಾಗತ್ತೆ. ಆ ನಿಟ್ಟಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಅಪ್ಪು ದಾಖಲಿಸಿದ್ರು. ಮತ್ತೆ ಫಜಲ್ ಈ ಬಾರಿ ಸಗದ ಚೆಂಡು ಶಾರ್ಟ್ ಆಗಿತ್ತು. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಇವಾಗ ಯಶ ಕವರ್ಸ್ ಅಲ್ಲಿ ಇವಾಗ ದಾಖಲಿಸಿದ್ರು. ಬೌಂಡರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 6 ಓಟಗಳು. ಮೊದಲ 2 ಚೆಂಡಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿರುವ ರಕ್ಷಣಾತ್ಮಕ ಆಟವನ್ನು ಆಡಿದ್ರು. ಇವಾಗ ಮೊದಲ ಓವರ್ನ 3ನೇ ಚೆಂಡಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಬೌಂಡರಿ ದಾಖಲಿಸಿದ್ರು ಕೂಡ. ಮತ್ತೆ ಫಜಲ್ 4ನೇ ಚೆಂಡಿಗಾಗಿ ಈ ಬಾರಿ ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಆಟ. ಮತ್ತೆ ತಟ್ಟಿಮುಟ್ಟಿ ಓಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ತಟ್ಟಿಮುಟ್ಟಿ ಓಡುವ ಮುಖಾಂತರವಾಗಿ ತನ್ನದ ಮೊತ್ತ ಕೂಡ ಇವಾಗ 7 ಓಟವನ್ನು ದಾಖಲಿಸ್ತಾ ಇದೆ. ಹನಿ ಹನಿ ಸೇರಿದರೆ ಹಳ್ಳ ಎಂಬ ನಿಟ್ಟಿನಲ್ಲಿ ಪ್ರತಿಯೊಂದು ಚೆಂಡಲ್ಲೂ ಕೂಡ ಸುಲಭವಾಗಿ ಓಟವನ್ನು ದಾಖಲಿಸ್ತಾ ಇರುವಂತಹ ಯುಪಿ ಫ್ರೆಂಡ್ಸ್. ಮತ್ತೆ ಫಜಲ್ ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಎಸೆತ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಎಸೆತಗಾರಿಕೆ ಮುಂದುವರಿಕೆಯನ್ನು ಕಾಣ್ತಾ ಇರುವಂತ ಹೊನ್ನಾಳ ಪರಿಸರದ ಫಜಲ್ ಮುಸ್ಲಿಂ ಸಮುದಾಯ ಬಾಂಧವರಿಗಾಗಿ ಒಂದು ಯಶಸ್ವಿ ಟೂರ್ನಮೆಂಟ್ ಆಯೋಜನೆಯನ್ನು ಮಾಡ್ತಾ ಇರುವಂತ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಕುಂದಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಸತತವಾಗಿ 23ನೇ ಬಾರಿಯ ಒಂದು ದಾಖಲೆ ಯಶಸ್ವಿ ಟೂರ್ನಮೆಂಟ್ ಆಯೋಜನೆಯನ್ನು ಮಾಡ್ತಾ ಇದೆ. ಕೊನೆಯ ಚೆಂಡು ಈ ಬಾರಿ ಸಗದ ಚೆಂಡು ಬಹಳಷ್ಟು ಉತ್ತಮ ರೀತಿಯಾಗಿರುವಂತೆ ಎಸೆತ. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಮೊದಲ ಓವರ್ಗೆ ತಡೆದ ಮೊತ್ತ 7 ವಿದೌಟ್ ಲಾಸ್. ಮೊದಲ ಹಂತದ ಆರಂಭಿಕ ಆಟಗಾರರು ಮೊದಲ ಓವರ್ ಮುಕ್ತಾಯಕ್ಕೆ ಕೇವಲ 7 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ ಹಂತದ 30 ಚೆಂಡು ಜಯಕ್ಕಾಗಿ 48 ಓಟಗಳು ಬರಬೇಕಾಗಿದೆ. 30ಕ್ಕೆ 48. ಎರಡನೇ ಓವರ್ಗಾಗಿ ಅರಫತ್ ಯಾನೆ ಅಪ್ಪು ಲೆಫ್ಟಿ ಎಸೆತಗಾರ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಆಟ. ತನ್ಮೂಲಕ ಕ್ಷೇತ್ರ ರಕ್ಷಣೆ ಎಡವಟ್ಟು
ಒಂದರ ಬದಲಿಗೆ ಇವಾಗ 4 ಓಟದ ಸೇರ್ಪಡೆಯನ್ನ ಕಾಣ್ತಾ ಇದೆ. ಈ ರೀತಿಯ ಕ್ಷೇತ್ರಕ್ಷಣಗಳು ಸುಲಭವಾಗಿ ಎದುರಾಳಿ ತಂಡಕ್ಕೆ ಓಟಗಳನ್ನು ದಾಖಲಿಸುವಂತ ಮುಂದುವರಿಕೆಯನ್ನ ಕಾಣ್ತಾರೆ. ಆ ನಿಟ್ಟಲ್ಲಿ ತಂಡದ ಮೊತ್ತ 11 ಓಟಗಳು. ಬಹಳ ಚಂದ ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ದಾಖಲಿಸಿದ್ರು ಕೂಡ ಕ್ಷೇತ್ರಕ್ಷಣ ವೈಫಲ್ಯತೆಯನ್ನು ಮಾಡಿದ್ರು. ತಂಡದ ಮೊತ್ತ 11 ಓಟಗಳು. ಈ ಬಾರಿ ಲೋವರ್ ಫುಲ್ ಟ್ರಾಸ್ ಎಸೆತ ತನ್ಮೂಲಕ ಮತ್ತೆ ಬೌಂಡ್ರಿ. ಮತ್ತೆ ಅಪ್ಪು 3ನೇ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ವೈಡ್ ಬಾಲ್ ಅಕ್ರಮ ಎಸೆತ ಔಟ್ಸೈಡ್ ಲೆಗ್ ಸ್ಟಂಪ್ ರೂಪದಲ್ಲಿ ಹಾದು ಹೋಗ್ತಾ ಇದೆ. ಮತ್ತೆ ಎಸ್ಟ್ರಾಸ್ ರೂಪದಲ್ಲಿ ಮತ್ತೆ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಈ ಬಾರಿ ಕೂಡ ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಅಷ್ಟೇ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಕೇವಲ 1 ಓಟಕ್ಕೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ಈ ಬಾರಿ ಸಗದ ಚೆಂಡು ತನ್ಮೂಲಕ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ರನ್ಔಟ್ ಮುಖಾಂತರವಾಗಿ ಮೊದಲ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಹೊಸ ದಾಂಡಿಗ ಸಮೀರ್ ಅಂಕಣ ಒಳಭಾಗ ಪ್ರವೇಶವನ್ನ ಕಾಣ್ತಾ ಇರುವಂತ ಮತ್ತೊಂದು ಅನುಭವಿ ಆಟಗಾರ. ಜೊತೆಗೆ ವಾಲಿಬಾಲ್ ಕ್ಷೇತ್ರದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೆಸರನ್ನು ದಾಖಲಿಸ್ತಾ ಇರುವಂತ ಕುಂದಾಪುರ ಭಾಗದ ಸಮೀರ್ ಇವಾಗ ಅಂಕಣ ಒಳಭಾಗ ಪ್ರವೇಶವನ್ನ ಕಾಣ್ತಾ ಇದ್ದಾರೆ. ಹಲವಾರು ವಿದ್ಯಾರ್ಥಿಗಳ ಜೀವನದ ಯಶಸ್ವಿಯ ಹಾದಿಯನ್ನ ಕಂಡಿರುವಂತ ಓರ್ವ ಕೋಚರ್ ಕೂಡ ವಾಲಿಬಾಲ್ ತಂಡದ ಶ್ರೇಷ್ಠ ಪಾಸರ್ ಸಮೀರ್ ಕುಂದಾಪುರ. ಈ ಬಾರಿ ಸಗದ ಚೆಂಡು ಬಹಳಷ್ಟು ಉತ್ತಮ ರೀತಿ ಆಗಿರುವಂತ ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಬಹಳ ಮೊದಲ 2 ಚೆಂಡಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿದ್ರು ಕೂಡ ಬಳಿಕ ಬಹಳ ಚಂದ ಉತ್ತಮ ರೀತಿಯ ಬ್ಯಾಕಪ್ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 18 ಓಟಗಳು. ಮೂರನೇ ಓವರ್ಗಾಗಿ ಅಫಾನ್ ಮತ್ತೋರ್ವ ಹೊನ್ನಾಳ ಪರಿಸರದ ಯುವ ಎಸೆತಗಾರ. ಕೆಲವೊಂದು ಯುವ ಎಸೆತಗಾರರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ತಾ ಇರುವಂತ ಟೌನ್ ಹೆಮ್ಮಾಡಿಯ ತಂಡ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ಕೇವಲ 1 ಓಟಕ್ಕೆ ಮಾತ್ರ ಅವಕಾಶಗಳು ಬರ್ತಾ ಇದೆ. 1 ಓಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 19 ಓಟವನ್ನು ದಾಖಲಿಸ್ತಾ ಇದೆ. ಇವಾಗ ಶಮೀರ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದ್ರು. ಮತ್ತೆ ಸಿಂಗಲ್ ರೂಪದಲ್ಲಿ 1 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. 1 ಓಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 20 ಓಟಗಳು. ನಾವು ಕಂಡ ಹಾಗೆ ವಾಲಿಬಾಲ್ ಕ್ಷೇತ್ರದಲ್ಲಿ ಕೆಲವೊಂದು ಯುವಕರನ್ನ ಬಹಳಷ್ಟು ಉತ್ತಮ ರೀತಿಯಾಗಿ ರಚನೆಯನ್ನ ಮಾಡಿಕೊಟ್ಟು ಬಹಳಷ್ಟು ಯುವಕರ ಜೀವನಕ್ಕೆ ಯಶಸ್ಸನ್ನ ಮಾಡಿರುವಂತ ನಮ್ಮ ಈ ಭಾಗದ ಹೆಮ್ಮೆಯ ಆಟಗಾರ ಕೂಡ
ಬಹಳಷ್ಟೊಂದು ರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಈ ವರ್ಷದಲ್ಲಿ ನಡೆದಿರುವಂತ ಕಾಲೇಜು ಭಾಗದಲ್ಲೂ ಕೂಡ ಜನತಾ ಕಾಲೇಜಿನ ಪರವಾಗಿ ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತ ಆಟಗಾರರ ಹೊಂದಿಸಿಕೊಂಡು ಕೆಲವೊಂದು ಆಟಗಾರ ರಚನೆಯನ್ನ ಮಾಡಿದ್ರು. ನಿನ್ನೆ ಇದೇ ವೇದಿಕೆಯಲ್ಲಿ ಒಂದು ಸೂರಜ್ ಎಂಬ ಹುಡುಗನಿಗೆ ಒಂದು ಸನ್ಮಾನ ಕಾರ್ಯಕ್ರಮವಾಗಿತ್ತು. ಆ ತಂಡದ ಅಲ್ಲಿ ಆಡಿರುವಂತಹ ಸೂರಜಿನ ಕೋಚ್ ಇದೇ ಶಮೀರ್ ಇವಾಗ ಅಂಕಣ ಒಳಭಾಗದಲ್ಲಿ ಆಡ್ತಾ ಇದ್ದಾರೆ. ಈ ಬಾರಿ ಸಗದ ಚೆಂಡು ತನ್ಮೂಲಕ ಸಮೀರ್ ಔಟ್. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ದಾಖಲಿಸ್ತಾ ಇರುವಂತಹ ಯುವ ಬೌಲರ್ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ದಾಖಲಿಸಿದ್ರು. ತನ್ಮೂಲಕ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ತನ್ನ ಮೊತ್ತ 21ಕ್ಕೆ ಎರಡನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಹೊಸ ದಾಂಡಿಗ ಸಯ್ಯೂಬ್ ಮತ್ತೋರ್ವ ಹಿರಿಯ ಅನುಭವಿ ಆಟಗಾರ. ಈ ಮಾದರಿಯ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿರುವಂತ ಈ ಬಾರಿ ಸಗದ ಚೆಂಡು ಲೇಟ್ ಕಟ್ ಹೊಡೆತವನ್ನು ದಾಖಲಿಸಿದ್ರು. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಮತ್ತೆ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಿಳಿದ ಮೊತ್ತ ಕೂಡ ಇವಾಗ 22 ಓಟಗಳು 22. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಒನ್ ಬಾಲ್. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು ಫಸಲ್. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಾಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟೊಂದು ಉತ್ತಮ ರೀತಿಯ ಕ್ಷೇತ್ರ ಸಂಭವ್ಯ ಬೌಂಡರಿಯನ್ನು ಅಡ್ಡಾಯಿಸ್ತಾ ಇದ್ದಾರೆ. ಕೇವಲ ಒಂದೋಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿದ್ರು. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ಮೂರನೇ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ 3 ಓವರ್ಗೆ ತಂಡದ ಮೊತ್ತ 23 ಓಟಗಳು. ಮತ್ತೆ ಅಪ್ಪು 4ನೇ ಓವರ್ ಜವಾಬ್ದಾರಿಯನ್ನ ಕಾಣ್ತಾ ಇದ್ದಾರೆ. ಈ ಬಾರಿ ಸಗದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಅಷ್ಟೇ ಉತ್ತಮ ರೀತಿಯ ಕ್ಷೇತ್ರಕ್ಷಣೆಗಳು ಮುಂದುವರಿಕೆಯನ್ನ ಕಾಣ್ತಾ ಇದೆ. ಮತ್ತೆ ಕೇವಲ ಒಂದೋಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿದ್ರು. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತನ್ನದ ಮೊತ್ತ ಕೂಡ 24 ಓಟವನ್ನು ದಾಖಲಿಸ್ತಾ ಇರುವಂತ ಯುಪಿ ಫ್ರೆಂಡ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಮೊದಲ ಹಂತದ ಆರಂಭಿಕ ಆಟಗಾರ ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು ಕೂಡ ಬಳಿಕ ಆಟಗಾರರು ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಕೊನೆಯ ಕ್ಷಣದಲ್ಲಿ ದಾಂಡಿನ ಸವರಿಕೆಯನ್ನು ಕಂಡಿತ್ತು. ಕೊನೆಯ ಹಂತದಲ್ಲಿ ಇವಾಗ ಮತ್ತೆ ಬೌಂಡರಿಗಳು ಬರ್ತಾ ಇದೆ. ಮೊದಲ ಜಾಲಿಯ ಮುಖಾಂತರವಾಗಿ ತನ್ನ ಮೊತ್ತ 28 ಓಟಗಳು. ಈ ಬಾರಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ಬೌಂಡರಿಯ ಮುಖಾಂತರವಾಗಿ ತಳೆದ ಮೊತ್ತ 32 ಓಟಗಳು. ಜಯಕ್ಕಾಗಿ ಅಂತಿಮ 15 ಚೆಂಡು, ಜಯಕ್ಕಾಗಿ 23 ಓಟಗಳು ಬರಬೇಕಾಗಿದೆ. 15ಕ್ಕೆ 23. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ 14 ಚೆಂಡು, ಜಯಕ್ಕಾಗಿ 23 ಓಟಗಳು ಬರಬೇಕಾಗಿದೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಬೌಂಡ್ರಿ, ಮತ್ತೆ ಬೌಂಡರಿಗಳು ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತಂಡದ ಮೊತ್ತ ಇವಾಗ 36 ಓಟಗಳು, ಜಯಕ್ಕಾಗಿ 19 ಓಟಗಳು ಬರಬೇಕಾಗಿದೆ. ಅಂತಿಮ 13 ಚೆಂಡು, ಜಯಕ್ಕಾಗಿ 19 ಓಟಗಳು ಬರಬೇಕಾಗಿದೆ. ಈ ಬಾರಿ ಸಗದ ಚೆಂಡು, ತನ್ಮೂಲಕ ಗುಡ್ ರಕ್ಷಣೆ ಎಡವಟ್ಟು, ಮತ್ತೆ ಬೌಂಡರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ತಂಡದ ಮೊತ್ತ
40 ಓಟಗಳು. ಅಂತಿಮ 12 ಚೆಂಡು ಜಯಕ್ಕಾಗಿ 15 ಓಟಗಳು ಬರಬೇಕಾಗಿದೆ. 12ಕ್ಕೆ 15. ಈ ಓವರೇ ಒಂದಷ್ಟು ಓಟಗಳಿಗೆ ಅವಕಾಶವನ್ನ ಮಾಡಿದ್ರು. ಒಂದು ಹಂತದಲ್ಲಿ ಇವಾಗ ಫಸಲ್ ಓವರ್ ನಿರ್ಣಾಯಕ ಓವರ್ ಆಗುತ್ತೆ. ಅಂತಿಮ ಹಂತದ 12 ಚೆಂಡು ಜಯಕ್ಕಾಗಿ 15 ಓಟಗಳು ಬರಬೇಕಾಗಿದೆ. ಫಸಲ್ ಕೈ ಚಲಕದ ಯಾವ ರೀತಿ ಯಶಸ್ಸನ್ನ ಕಾಣ್ತದೆ ಎಂಬುದನ್ನು ನೋಡಬೇಕಾಗಿದೆ. ಕೆಲವೊಂದು ಕ್ಷೇತ್ರಕ್ಷಣೆ ಎಡವಟ್ಟೆ ಸುಲಭದ ಜಯವನ್ನ ಕಾಣುವಂತ ಲೆಕ್ಕಾಚಾರವನ್ನ ಕಾಣುತ್ತೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ಬೌಂಡ್ರಿ. ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಕವರ್ ಸಿಭಾಗದಲ್ಲಿ ಸುಹೇಲ್ ಬಹಳ ಚಂದ ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ತನ್ನ ತಂಡಕ್ಕೆ ಆಶಾದಾಯಕವಾಗಿರುವಂತಹ ಆಟವನ್ನೇ ಮುಂದುವರಿಸ್ತಾ ಇರುವಂತಹ ಯುಪಿ ಫ್ರೆಂಡ್ಸ್ ನ ಸುಹೇಲ್ 11ಕ್ಕೆ 11. ಈ ಬಾರಿ ಸಗದ ಚೆಂಡು ಮತ್ತೆ ತಟ್ಟಿಮುಟ್ಟಿ ಓಡುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನ ಕಾಡ್ತಾ ಇದ್ದಾರೆ. ತಟ್ಟಿಮುಟ್ಟಿ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮೊತ್ತ ಕೂಡ ಇವಾಗ 45 ಓಟವನ್ನು ದಾಖಲಿಸ್ತಾ ಇದೆ. ಈ ಬಾರಿ ಸಗದ ಚೆಂಡು ಮತ್ತೆ ತೃತೀಯ ನೇತ್ರ ಅದ್ಯಾವ ರೀತಿಯ ಡಿಸಿಷನ್ ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಇತ್ತೀಚಿನ ದಿವಸದಲ್ಲಿ ಒಂದು ಈ ರೀತಿಯ ತಂತ್ರಜ್ಞಾನಗಳೇ ಕೆಲವೊಂದು ತೀರ್ಪುಗಾರರಿಗೆ ಸುಲಭವಾಗಿ ಒಂದು ತೀರ್ಪನ್ನು ನೀಡುವಂತ ಅವಕಾಶವನ್ನ ಕಲ್ಪಿಸ್ತಾ ಇದೆ. ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇರುವಂತ ಇತ್ತೀಚಿನ ದಿವಸದ ಜನಪ್ರಿಯ ಸಂಸ್ಥೆ ಆಗಿರುವಂತ M9 ಸ್ಪೋರ್ಟ್ಸ್ ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನ ಕಾಣ್ತಾ ಇದೆ. ಈ ಟೂರ್ನಮೆಂಟ್ಗೆ ಸಹಕಾರವನ್ನ ಮಾಡಿರುವಂತ ಎಲ್ಲ ಅತಿಥಿ ಅಭ್ಯಾಗತರ ಜಾಹೀರಾತು ಫಲಕಗಳು ಅಂಕಣ ಒಳಭಾಗದಲ್ಲಿ ರಾಜಿಸ್ತಾ ಇದೆ. ಹೊರಭಾಗದಲ್ಲಿ ಇರುವಂತಹ ಎಲ್ಲ ಜಾಹೀರಾತು ಫಲಕಗಳು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪಂದ್ಯಾಟಕ್ಕೆ ಪ್ರೋತ್ಸಾಹವನ್ನ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರುವಂತಹ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾವೆ. ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಕುಂದಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ 30 ಗಜಗಳ ಯಶಸ್ವಿ 23ನೇ ಬಾರಿಯ ಜಾಮಿಯಾ ಟ್ರೋಫಿ ಮುಂದುವರಿಕೆಯನ್ನ ಕಾಣ್ತಾ ಇದೆ. ನಾಟ್ ಔಟ್ ಎಂಬ ಸೂಚನೆಗಳು ರವಾನೆಯನ್ನ ಕಾಣ್ತಾ ಇದೆ. ಒಂಬತ್ತಕ್ಕೆ 9 ಅಂತಿಮ 9 ಚೆಂಡು ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ. ಈ ಬಾರಿ ಸಗದ ಚೆಂಡು ಮತ್ತೆ ಬಹಳ ಚಂದ ಉತ್ತಮ ರೀತಿಯ ಹೊಡೆತವರ ದಾಖಲಿಸಿದ್ರು. ಮತ್ತೆ ಬೌಂಡರಿಯ ಸೇರ್ಪಡೆಯನ್ನ ಕಾಣ್ತಾ ಇಲ್ಲ. ಕೇವಲ 1 ಓಟಕ್ಕೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮೊತ್ತ ಕೂಡ ಇವಾಗ 47 ಓಟಗಳು. 8 ಚೆಂಡು ಜಯಕ್ಕಾಗಿ 8 ಓಟಗಳು ಬರಬೇಕಾಗಿದೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯಾಗಿರುವಂತೆ ಎಸೆತ ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಅಂತಿಮ 7 ಚೆಂಡು ಜಯಕ್ಕಾಗಿ 8 ಓಟಗಳು ಬರಬೇಕಾಗಿದೆ. ಈ ಬಾರಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಎಸೆತ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 6 ಚೆಂಡು ಜಯಕ್ಕಾಗಿ 8 ಓಟಗಳು ಬರಬೇಕಾಗಿದೆ.
ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು ತನ್ಮೂಲಕ ಬೌಂಡರಿಯ ಸೇರ್ಪಡೆ. ಅಂತಿಮ 5 ಚೆಂಡು ಜಯಕ್ಕಾಗಿ 4 ಔಟುಗಳು ಬೇಕಾಗಿದೆ. ಈ ತನ್ಮೂಲಕವಾಗಿ ಮತ್ತೆ ಹುದ್ದರಿ ಆಘಾತವನ್ನ ಕಾಡ್ತಾ ಇದೆ. ನಾಲ್ಕು ಚೆಂಡು ಜಯಕ್ಕಾಗಿ 4 ಔಟುಗಳು ಬರಬೇಕಾಗಿದೆ. ಈ ಬಾರಿ ಸಗದ ಚೆಂಡು ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಡದ ಮೊತ್ತ ಕೂಡ ಇವಾಗ 52 ಔಟಗಳು. ಅಲ್ಲಿ ಮುಂದಿನ ಪಂದ್ಯಾಟ ಆಡುತ್ತೆ ಯುಪಿ ಫ್ರೆಂಡ್ಸ್ ಮತ್ತು ಟೌನ್ HS. ಮುಂದಿನ ಪಂದ್ಯಾಟ ಆಗಿರುತ್ತೆ. ಇಮಿಡಿಯೇಟ್ ಆಗಿ ಅಲ್ಲಿ ಪಂದ್ಯಾಟ ಮುಗಿದ ತಕ್ಷಣದಲ್ಲಿ ಟಾಸ್ ಪ್ರಕ್ರಿಯೆಗಾಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಬಾರಿ ಸಗದ ಚೆಂಡು ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಕೊನೆ 2 ಚೆಂಡು ಜಯಕ್ಕಾಗಿ 2 ಔಟುಗಳು ಬರಬೇಕಾಗಿದೆ. 2ಕ್ಕೆ 2. ಈ ತನ್ಮೂಲಕ ಮತ್ತೆ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. 1 ಚೆಂಡು ಜಯಕ್ಕಾಗಿ 2 ಔಟುಗಳು ಬರಬೇಕಾಗಿದೆ. ಕ್ರಿಕೆಟ್ ಎಂಬುದೇ ಅದೃಷ್ಟದ ಆಟ. ಅದ್ಯಾವ ಸಮಯದಲ್ಲೂ ಕೂಡ ಪಂದ್ಯಾಟದ ಚಿತ್ರಣವೇ ಬದಲಾವಣೆಯನ್ನ ಕಾಣುತ್ತೆ. ಆ ನಿಟ್ಟಲ್ಲಿ ಈ ಪಂದ್ಯ ಅದ್ಯಾವ ರೀತಿಯ ಫಲಿತಾಂಶ ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. 1ಕ್ಕೆ 2. ಒಂದಕ್ಕೆ 2. ಒಂದಕ್ಕೆ 2. ಮತ್ತೆ ಪ್ರೇಕ್ಷಕರ ಋತುಹಲ ಕಟ್ಟವನ್ನ ಕಾಣ್ತಾ ಇರುವಂತಹ ಜಾಮಿಯಾ ಟ್ರೋಫಿ ತನ್ಮೂಲಕ ಪಂದ್ಯಾಟವನ್ನ ಜಯಿಸ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಆಟ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಸ್ಲೋ ಆಗಿರುವಂತಹ ಚೆಂಡಿಗೆ ಬಿರುಸಿನ ಹೊಡೆತವನ್ನ ದಾಖಲಿಸುವಂತಹ ಪ್ರಯತ್ನವೇ ಸ್ವಲ್ಪ ಮಟ್ಟಿಗೆ ಒತ್ತಡವನ್ನ ಕಾಣುತ್ತೆ. ನಾಟಕೀಯ ರನ್ಔಟ್ ಕುಸಿತವೇ ಒಂದಷ್ಟು ಒತ್ತಡವನ್ನ ಸಿಲುಕಿದೆ. ಆ ನಿಟ್ಟಲ್ಲಿ ಪಂದ್ಯಾಟದ ಜಯವನ್ನ ದಾಖಲಿಸ್ತಾ ಇರುವಂತಹ ಟೌನ್ ಹೆಮ್ಮಾಡಿಯ ತಂಡ ಈ ಪಂದ್ಯಾಟವನ್ನ ಜಯಿಸ್ತಾ ಇದೆ. ಅಲ್ಲಿ ಮುಕ್ತಾಯ ಕಂಡಿರುವಂತಹ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೈ ಜಾರಿದ ಪಂದ್ಯ. ಅಂತಿಮ ಹಂತದ 6 ಚೆಂಡು 8 ಓಟಗಳು ಬೇಕಿತ್ತು. ಮೊದಲ ಚೆಂಡಲ್ಲಿ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಆ ಬಳಿಕದ ಎಸೆತವೇ ಒಂದಷ್ಟು ಉತ್ತಮ ರೀತಿಯಾಗಿರುವಂತಹ ಎಸೆತಗಾರಿಕೆಯನ್ನು ದಾಖಲಿಸಿರುವಂತಹ ಅಫ್ಜಲ್ ಪಂದ್ಯಾಟದ
ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಅಬೂಜರ್ ಅವರು ನೀಡಿ ಗೌರವಿಸಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾವೆ.